ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ KSP ನೇಮಕಾತಿ 2026 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CIR ಮತ್ತು DAR PUC ಅಥವಾ 12th ಪಾಸ್ ಆದವರಿಗೆ ಸಾಕು 1600ಕ್ಕೂ ಹೆಚ್ಚು ಉದ್ಯೋಗಾವಕಾಶ ಲಭ್ಯವಿದ್ದು ಸಂಬಳ ನಿಮಗೆ 37,500ರಿಂದ 76,100ರವರೆಗೆ ಸಂಬಳ ಪ್ಯಾಕೇಜನ್ನು ಇಲ್ಲಿ ಕೊಡಲಾಗಿದೆ. ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ಸಿಹಿ ಸುದ್ದಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು ಈ ನೇಮಕಾತಿ ಪ್ರಕ್ರಿಯೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೂಲಕ ನಡೆಸಲಾಗುತ್ತಿದೆ. ಅಧಿಕೃತ ಅಧಿಸೂಚನೆ ಪ್ರಕಾರ ಒಟ್ಟು 1600 ಹುದ್ದೆಗಳು ಲಭ್ಯವಿದ್ದು ಇಲ್ಲಿ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿ ನೀವು ನೋಟಿಫಿಕೇಶನನ್ನು ನೋಡ್ಕೊಳ್ಬೋದು. ಸಂಪೂರ್ಣವಾಗಿ ವಿವರ ಬೇಕಿದ್ದರೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ಬಂದು ನೇರವಾಗಿ ಇದನ್ನು ಮಾಹಿತಿನ ಪಡೆದುಕೋಬಹುದು. ಹುದ್ದೆಯ ವಿವರ: ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಒಟ್ಟು ಹುದ್ದೆಗಳು 1600ಕ್ಕೂ ಹೆಚ್ಚು ಹುದ್ದೆಗಳು ಸಾಮಾನ್ಯ ಕರ್ನಾಟಕ ಭಾಗ 1421 ಹುದ್ದೆಗಳು ಕರ್ನಾಟಕದಲ್ಲಾಗಿದ್ದು ಕಲ್ಯಾಣ ಕರ್ನಾಟಕ ಭಾಗ 1179 ಹುದ್ದೆಗಳು. ವೇತನ 37,500ರಿಂದ 76,100ರವರೆಗೆ ಪ್ರತಿ ತಿಂಗಳು ಸಂಬಳ ಸಿಗುವಂಥ ಕೆಲಸ ಲಭ್ಯವಿದ್ದು ಇಲ್ಲಿ ಶೈಕ್ಷಣಿಕ ಅರ್ಹತೆ PUCಯಿಂದ 12th PUC ಅಥವಾ 12th ತರಗತಿ ಪಾಸಾಗಿರಬೇಕು ಅಥವಾ ಸಮಾನ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯ ಪ್ರಮುಖ ದಿನಾಂಕಗಳು: ಅರ್ಜಿ ಪ್ರಾರಂಭವಾಗಿದ್ದು 22/6/2026ಗೆ ಆರಂಭವಾಗಿದ್ದು ಅರ್ಜಿಯ ಕೊನೆಯ ದಿನಾಂಕ 22/7/2026 ಆಗಿದ್ದು ಶುಲ್ಕ ಪಾವತಿ ಕೊನೆಯ ದಿನಾಂಕ 24/7/2026 ಆಗಿದ್ದು ಲಿಖಿತ ಪರೀಕ್ಷೆ 6/9/2026 ಆಗಿರುತ್ತೆ. ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಮೊದಲು ಲಿಖಿತ ಪರೀಕ್ಷೆ, ನಂತರ ದೈಹಿಕ ಪರೀಕ್ಷೆ, ದೈಹಿಕ ಪರೀಕ್ಷೆಯಲ್ಲಿ PST ಅಥವಾ PET, ನಂತರ ದಾಖಲೆ ಪರಿಶೀಲನೆ, ನಂತರ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗುತ್ತೆ. ದೈಹಿಕ ಅರ್ಹತೆಯಾಗಿ ಎತ್ತರ 168 ಸೆಂಟಿಮೀಟರು, ಎದೆ ಸುತ್ತಳತೆ 86 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ವಿಸ್ತರಣೆ. ಪರೀಕ್ಷಾ ಮಾದರಿ ಒಟ್ಟು 100 ಅಂಕಗಳಾಗಿದ್ದು ಒಟ್ಟು ಪ್ರಶ್ನೆಗಳು 100 ಅಂಕಗಳು 100 ಸಮಯ 1 ಗಂಟೆ 30 ನಿಮಿಷದ ಸಮಯವನ್ನು ಕೊಡಲಾಗುತ್ತೆ. ಇದು ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ರಿಕ್ವೈರ್ಮೆಂಟ್ ಅಥಾರಿಟಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಗಿರುತ್ತೆ. ಪೋಸ್ಟ್ ನೇಮ್ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರುತ್ತೆ. CAR ಅಥವಾ DAR ಆಗಿರುತ್ತೆ. ಟೋಟಲ್ ವೇಕೆನ್ಸಿ 1600 ಆಗಿದ್ದು ಜನರಲ್ ಕರ್ನಾಟಕ 1421 ಪೋಸ್ಟ್, ಕಲ್ಯಾಣ ಕರ್ನಾಟಕ 179 ಪೋಸ್ಟ್ ಆಗಿರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಆಲ್ರೆಡಿ ಹೇಳಿದ್ದೀನಿ. PUC ಅಥವಾ 12th ಪಾಸ್ ಆಗಿರಬೇಕು ಅಥವಾ ಸಮಾನ ವಿದ್ಯಾರ್ಹತೆ ಹೊಂದಿದ್ದರೂ ಕೂಡ ಅರ್ಜಿಯನ್ನು ಹಾಕಬಹುದು. ಏಜ್ ಲಿಮಿಟ್ ಇಲ್ಲಿ ನೋಡಿ, ಜನರಲ್ ಆಗಿ 18ರಿಂದ 25, SC STಗಳಿಗೆ 18ರಿಂದ 27, ಕ್ಯಾಟಗರಿ 2A 2B 3A 3Bಗೆ 18ರಿಂದ 27, ಟ್ರೈಬಲ್ ಕ್ಯಾಂಡಿಡೇಟ್ಸ್ ರಿಲ್ಯಾಕ್ಸೇಷನ್ ಇದೆ. ಟ್ರೈಬಲ್ ಕ್ಯಾಂಡಿಡೇಟ್ಸಿಗೆ ಏಜ್ ಲಿಮಿಟ್ ಇನ್ನೂ ಕೂಡ ಇರುತ್ತೆ. ಸ್ಯಾಲರಿನ ಹೇಳಿದ್ದೀನಿ, 37,500ರಿಂದ 76,100ರವರೆಗೆ ಪರ್ ಮಂತ್ ಸ್ಯಾಲ್ರಿ ಇದೆ. ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ, ರೈಟನ್ ಎಕ್ಸಾಮ್, ಫಿಸಿಕಲ್ ಟೆಸ್ಟು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಟೆಸ್ಟು 4 ಮೆಥಡ್ ಇರುತ್ತೆ. ಎಕ್ಸಾಮಲ್ಲಿ ನಾನು ಹೇಳಿದ್ದೀನಲ್ಲ 100 ಕ್ವಶನು 100 ಮಾರ್ಕ್ಸ್ಗಳು, ಡ್ಯೂರೇಷನ್ನು ನಿಮಗೆ 90 ಮಿನಿಟ್ ಅಂತ ಹೇಳಿದ್ದಾರೆ. ನೆಗೆಟಿವ್ ಮಾರ್ಕಿಂಗ್ ಇದೆಯಲ್ಲ 0.25 ಮಾರ್ಕ್ ಆಗಿರುತ್ತೆ. ಅಪ್ಲಿಕೇಶನ್ ಫೀಸನ್ನು ನೋಟ್ ಮಾಡ್ಕೊಳ್ಳಿ. ಜನರಲ್ ಅಥವಾ OBCಗಳು 400 ರೂಪಾಯಿ ಪೇ ಮಾಡಬೇಕಾಗುತ್ತೆ. SC ST ಅಥವಾ ಕ್ಯಾಟಗರಿಗಳಿಗೆ 200 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಂಥ ಅಧಿಕೃತ ವೆಬ್ಸೈಟ್ ಇದೆಯಲ್ಲ, ನಿಮಗೆ ಇಲ್ಲಿ ಇಮೇಲ್ ಐಡಿ ಕೊಟ್ಟಿದ್ದೇವಲ್ಲ, ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ನೀವು ನೇರವಾಗಿ ಕಳಿಸ್ಬೋದು. ಅಫಿಷಿಯಲ್ ವೆಬ್ಸೈಟ್ ಕೂಡ ಕೊಟ್ಟಿದ್ದೀನಿ. ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಬೇಕಾದರೆ ಕಮೆಂಟಲ್ಲಿ ಬಂದು ಲಿಂಕ್ ಅಂತ ಟೈಪ್ ಮಾಡಿ ನಿಮಗೆ ಲಿಂಕನ್ನು ಕೊಡಲಾಗುತ್ತೆ. ಇಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ಬಂದರೂ ಕೂಡ ಅಲ್ಲಿಂದ ಕೂಡ ನೀವು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಫೋನ್ ನಂಬರ್ ಕೊಟ್ಟಿದ್ದಾರೆ ಹೆಚ್ಚುವರಿ ಮಾಹಿತಿಗಾಗಿ 08023460460. ಇದು ಯೂಸ್ ದಿ ಅಫಿಷಿಯಲ್ KA ವೆಬ್ಸೈಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್. ನೀವು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೋಬೋದು. KA ವೆಬ್ಸೈಟಿಗೆ ಹೋಗಿ ಆಫಿಷಿಯಲ್ ಆಗಿ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೀ ಪೇಮೆಂಟ್ ಫೀಸನ್ನು ಕೂಡ ಅಲ್ಲಿಂದ ನೀವು ಪೇ ಮಾಡಬೇಕಾಗುತ್ತೆ. ಎಕ್ಸಾಮ್ ಅಪ್ಡೇಟು ಅಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಬಿ ಕೇರ್ಫುಲ್ ಆಫ್ ಎ KEA ವೆಬ್ಸೈಟು. KA ಆ್ಯಸ್ ಪ್ರೀವಿಯಸ್ಲಿ ವಾರ್ನ್ಡ್ ಅಬೌಟು ಸ್ಕ್ಯಾಮ್ ಪೋರ್ಟಲ್. ಅಂದರೆ ತುಂಬ ವೆಬ್ಸೈಟ್ ಇದೆಯಲ್ಲ ಸೇಮ್ ಇರುತ್ತೆ, ಹಾಗಾಗಿ ಆಫಿಷಿಯಲ್ ವೆಬ್ಸೈಟನ್ನು ನೋಡಿಕೊಂಡೇ ಪೇ ಮಾಡಿ. ನನ್ನ ಸಲಹೆ, ಬೇಗ ಅರ್ಜಿಯನ್ನು ಹಾಕಿ. ಕೊನೆಯ ದಿನಾಂಕದವರೆಗೆ ಕಾಯಬೇಡಿ. ಪೊಲೀಸ್ ಜಾಬ್ಗೆ ಕಾಂಪಿಟೇಷನ್ ಹೆಚ್ಚು ಇರುತ್ತದೆ. ಇದು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡಲು ಆಸಕ್ತಿ ಇರುವ ಅಭ್ಯರ್ಥಿಗಳಿಗೆ ಒಳ್ಳೆಯ ಅವಕಾಶವಾಗಿದ್ದು ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ. ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು.